ಅದರಿಂದ ಸಿ ಡಿ ಹೊರಗೆ ಬರಬೇಕಿನ್ನು. ಆ ಸಿ ಡಿ ಬಂತು, ಇಂಟರ್ನೆಟ್ ತಯಾರಾಯಿತು. ಇಂಟರ್ನೆಟ್ ಅಂದರೆ ಏನು? ಅಂತರ್ನೀತ, ಸಂಸ್ಕೃತ ಶಬ್ದ ಮೂಲ ಅದು. ಅಂತರ್ನೀತ ಅದು ತೃತೀಯ ಅತಿಶಯ, ಆದ್ದರಿಂದ ಇಂಟರ್ನೀತ, ಅದನ್ನ ಇಂಟರ್ನೆಟ್ ಅಂತ ಆಯಿತು. ಮತ್ತೆ ಹೀಗಾಗಿ ಅಂತರ್ಮುತ ಸದ್ಯೋ ಹೃದಯವೃದ್ಧತೆ ಇತ್ತ ಕೃತಿಭಿ, ಗುರುಗಳ ಅನುಗ್ರಹ ಆಯಿತು, ಪರಮಾತ್ಮ ಹೃದಯದಲ್ಲಿ ಬಂದ. ಆಮೇಲೆ ಸಿ ಡಿ ಬಂತು, ಗೂಗಲ್ ಹೊರಗೆ ಬಂದುಬಿಡ್ತದು. ಹೇಗೆ ಬಂತು ಅಂತಂದರೆ, ಸಿ ಡಿ ಅಂದ್ರೇನು? ನ್ಯಾಯಸುಧಾ ಬಂತು. ಆ ನ್ಯಾಯಸುಧಾ ಸಿ ಡಿ ಯಾಕೆಂದರೆ ಶ್ರೀದ ಮೂಲ ಶಬ್ದ ಸಂಸ್ಕೃತ ಶ್ರೀದ, ತೃತೀಯ ಅತಿಶಯ ದಾದಿ ಸಿ ಡಿ, ಸಿ ಡಿನೇ ಸಿ ಡಿ. ಹಿಂಗೆ ಬಂದಿದೆ. ಗೂಗಲ್ ಅಂದರೆ ಏನರ್ಥ? ಅದಕ್ಕೆ ಸಂಬಂಧ ಎಲ್ಲವನ್ನೂ ಕೂಡಿಸ್ಲಿಕ್ಕೆ ಹೋಗ್ಬೇಡ್ರಿ, ಗೂಗಲ್ ಬೇಕು ಅದಕ್ಕೆ. ಗೂಗಲ್ ಅಂದರೆ ಏನು? ಗೂಢಾರ್ಥಾ ಗಲಿತಾ ಯಸ್ಮಿನ್ ಗೂಗಲ ನ್ಯಾಯ, ಎಲ್ಲ ಗೂಢಾರ್ಥ ಸುಧಾದೊಳಗೆ ಹಾಕಿಬಿಟ್ಟಿದ್ದಾರೆ ಸಿ ಡಿ ಒಳಗೆ. ಆದ್ದರಿಂದ ಗೂಗಲ್ ಇದು ಒಂದಾಯಿತು. ಅದಲ್ಲದೆ ಇನ್ನೊಂದು ಅದರೊಳಗಿದೆ, ಏನು ಅಂದರೆ BSNL. BSNL ಅಂದರೆ ಅದೊಂದು ಮೊಬೈಲ್, ಹೌದಿಲ್ಲ? ನಾನು ಯಾಕೆ ಅವ್ರ ಕಡೆ ನೋಡ್ತೀನಿ ಅಂದರೆ, ಎಲ್ಲ ಮೊಬೈಲ್ಗಿಂತ ಅದು ಭಾಳ ಪವರ್ಫುಲ್ ಅಂತ ಅನುಭವ ಬಂತು. ನಮ್ಮ ಮಧ್ವಶಾಸ್ತ್ರ ಸಂಪನ್ನ ಶೇಷಾಚಾರ್ಯ ಹುಬ್ಬಳ್ಳಿಕರ್ ಅವರು ಬದರಿ ಕರ್ಕೊಂಡು ಹೋಗಿದ್ದರು. ಅಲ್ಲಿ ಹೋದಾಗ ಬಾಕಿದೆಲ್ಲ ಇತಿಹಾಸ ಹೇಳೋಂಗೆಲ್ಲ ಭಾಳ ತ್ರಾಸಾಯಿತು. ಸ್ವಾಮಿಗಳವರ ಅನುಗ್ರಹ ಪಡಿಬೇಕು ಅಂತ 7-8 ಜನರ ಕಡೆಗೆ ಮೊಬೈಲ್ ಇತ್ತು, ಯಾವುದೂ ಉಪಯೋಗ ಬೀಳಲಿಲ್ಲ. ಕಡೆಗೆ BSNL ಉಪಯೋಗ ಬಿತ್ತು, ಸ್ವಾಮಿಗಳು ಬಿತ್ತು. ಅವರು ಫೋನ್ ಮಾಡಿದ ಕೂಡಲೇ ಅಲ್ಲಿಂದ ಮಹಾಸ್ವಾಮಿಗಳು ಅನುಗ್ರಹ ಮಾಡಿದರೆ ನನಗೆ ಏನೂ ಕಾಳಜಿ ಮಾಡಬೇಡ್ರಿ, ಸುಖವಾಗಿ ತಿರುಗಿ ಬರ್ತೀರಿ ಅಂತೇಳಿ. ಆದ್ದರಿಂದ BSNL ಏನಿದು? ಬಿ ಅಂದರೆ ಬ್ರಹ್ಮ, ಎಸ್ ಅಂದರೆ ಸೂತ್ರ, ಎನ್ ನವೀನಾರ್ಥ, ಎಲ್ ಲೇಖಿತ. ಯಾವ ಗ್ರಂಥದೊಳಗೆ ಅತ್ಯಂತ ನವೀನಾರ್ಥ ಬರೆಯಲ್ಪಟ್ಟಿದೆಯೋ ಅಂಥದ್ದು BSNL. ಈ ರೀತಿಯಾಗಿ ಗೂಗಲ್ BSNL ಎರಡೂ ಬರಬೇಕು. ಆಮೇಲೆ ಇಷ್ಟೆಲ್ಲ ನೋಡಿ ಟೀಕಾರಾಯರು ದೊಡ್ಡದಾದ ನ್ಯಾಯಸುಧಾ ತೆಗೆದ್ರು. ಬರಿಬೇಕಾದ್ರೆ ಓಪನ್ ಆಗಬೇಕಲ್ಲ ವಿಂಡೋ, ಮಂಜಬಾಗಲ್ಲಿ ತಕ್ಷಣಕ್ಕೆ ವಿಂಡೋ ಓಪನ್ ಆಯಿತು. ವಿಂಡೋ ಏನು? ಮೂಲ ಶಬ್ದ ಸಂಸ್ಕೃತ. ಗೋವಿಂದೋ ಗೋಪತೆ ಕೃಷ್ಣೋ ಕೇಶವೋ ಗರುಡಧ್ವಜ. ಗೋವಿಂದೋ ಗಕಾರಸ್ಯ ಲೋಪಃ ವರ್ಣಾಗಮೋ ವರ್ಣ ವಿಪರ್ಯಯಸ್ತೆ. ಆದ್ದರಿಂದ ವಿಂದೋ ಅಂತ ಇಷ್ಟೇ ಉಳಿತದೆ. ಗೋ ಹೋಯ್ತು, ವಿಂದೋ ಅಂತ ಉಳಿತು. ಆ ವಿಂದೋ ಪ್ರಾರ್ಥನಾ ಮಾಡಿದ ಕೂಡಲೇ ಎಲ್ಲ ಜ್ಞಾನ ಬಂದು ಹೋಯಿತು. ಆಗ ಗೂಗಲ್ ಮತ್ತು ಇಂಟರ್ನೆಟ್ ಎರಡೂ ಸೇರಿ ಅದರೊಳಗೆ ಹೊರಗೆ ಬಂದಿದೆ. ಇದು ಶ್ರೇಷ್ಠವಾದ BSNL ನ್ಯಾಯಸುಧಾ. ಅದು ಬಂದ ನಂತರ ಆಮೇಲೆ ಈ ಸರಿಯಾಗಿ ನ್ಯಾಯಸುಧಾದ ಅರ್ಥ ಆಗಬೇಕಾದರೆ ಯಾವುದು ಕಂಪ್ಯೂಟರ್ ಬೇಕು ಅಂದರೆ ಪ್ಯಾನ್ಸಾನಿಕ್ ಬಹಳ ಮಹತ್ವದ್ದಿದು. ಪ್ಯಾನ್ಸಾನಿಕ್ ಯಾಕೆ ಬೇಕು ಅಂತಂದರೆ, ಪ್ಯಾನ್ಸಾನಿಕ್ ಮೂಲ ಶಬ್ದ ಸಂಸ್ಕೃತ. ಮೂಲ ಶಬ್ದ ಸಂಸ್ಕೃತ ಅಪದ್ಬದ್ಧ ಆಗಿರ್ತದೆ ಸಾಂಗೀಪಾಸದಂಗೆ. ಅದು ಮೂಲ ಶಬ್ದ ಯಾವುದು? ಪ್ರಾಣ ಸೈನಿಕ ಅಂತ ಮೂಲ ಶಬ್ದ. ಅದು ಹೋಗಿ ಪ್ಯಾನ್ಸಾನಿಕ್ ಅಂತ ಆಗಿದೆ. ಅದು ಪ್ರಾಣ ಸೈನಿಕ ಅಂದರೆ ಏನರ್ಥ? ಪ್ರಾಣೋ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣ ಶ್ರೀಮದ್ ಆನಂದ ತೀರ್ಥರು. ಆನಂದ ತೀರ್ಥರ ಸೈನಿಕರು ಅಂದರೆ ಪದ್ಮನಾಭ ತೀರ್ಥ, ನರಹರ ತೀರ್ಥ, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು, ರಾಘವೇಂದ್ರ ಸ್ವಾಮಿ ವಿದ್ಯಾಧೀಶರು, ರಘುತ್ತಮರು, ಸ್ವಾಮಿ ಸತ್ಯಾತ್ಮ ತೀರ್ಥರು. ಇವರೆಲ್ಲರೂ ಬಂದು ಪ್ರಾಣ ಸೈನಿಕ. ಪ್ಯಾನ್ಸಾನಿಕ್ ಇದ್ದರೇ ಸರಿಯಾಗಿ ನಿಮಗೆ ತಿಳಿತದೆ, ಸ್ವಚ್ಛವಾಗಿ ತಿಳಿತದೆ. ಆದ್ದರಿಂದ ಅದು ಬೇಕು. ಇಷ್ಟೆಲ್ಲ ಮಾಡಿ ಬರೆದಂತಹ ಟೀಕಾರಾಯರು ಎಲ್ಲ ಗ್ರಂಥಗಳು ಬರೆದರು. ಎಷ್ಟು ತ್ಯಾಗ ಅವ್ರದ್ದು ಗೊತ್ತದಲ್ಲ ನೋಡಿ. ದೇಶಪಾಂಡೆಗಿರಿ ಬಿಟ್ಟುಬಿಟ್ರು, ಬಂಗಾರ ಬೆಳ್ಳಿ ಸಂಘ ಬಿಟ್ಟುಬಿಟ್ರು, ಹೆಂಡಂದರ ಸಂಘ ಬಿಟ್ಟುಬಿಟ್ರು. ಆದರೆ ಶ್ಯಾಮ್ ಸಂಘ ಬಿಡಲಿಲ್ಲ. ಶ್ಯಾಮ್ ಸಂಘ ಯಾವಾಗಲೂ ಇದ್ದೇ ಇರ್ತದೆ. ಘನಶ್ಯಾಮ ಮೇಘಶ್ಯಾಮ. ಆದ್ದರಿಂದ ತತ್ ಮನೋಪೂರ್ತೆ ಪ್ರವಣತಾಹಿ ಭಕ್ತಿ. ಆದ್ದರಿಂದ ನಿರ್ವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣ ನನ್ನೋಡೋ ಪ್ರಮಾಣ ಬೇಕಲ್ಲ, ಅದಕ್ಕೆ ಹೇಳ್ತೀನಿ. ಆ ರೀತಿಯಾಗಿ ಅವರು ಶ್ಯಾಮ ಸಂಘ ಬೀಳಲಿಲ್ಲ. ಪ್ಯಾನ್ಸಾನಿಕ್ ಅಂದರೆ ಇವರೆಲ್ಲ ಮಹಾನುಭಾವರು ಬರೆದು ಟಿಪ್ಪಣಿ ಇಟ್ಕೊಂಡು ಅರ್ಥ ಮಾಡಿದರೆ ಮಾತ್ರ ಈ ಗೂಗಲ್ ಸರಿಯಾಗಿ ಇವು ಕೆಲಸ ಬರ್ತದೆ. ಅದರೊಳಗಿಂದ ಗೂಢಾರ್ಥ ಹೊರಗೆ ಬರ್ತದೆ. ಆಮೇಲೆ ಯಾವುದೇ ಮೊಬೈಲ್ ಆಗಬೇಕಾದರೂ ಕೂಡ ಅದು ಏನಾಗಬೇಕು ಅಂದರೆ ಚಾರ್ಜರ್ ಅದಕ್ಕೊಂದು ಬೇಕಾಗ್ತದೆ. ಚಾರ್ಜರ್ ಅದಿಲ್ಲ, ಸಂಸ್ಕೃತ ಶಬ್ದ ಚಾರ್ಜರ್ ಇದು. ಯಾಕೆ? ಮೂಲ ಶಬ್ದ ಏನು ಅಂದರೆ ಸಂಚಾರ ಜರ ಅಂತ ಶಬ್ದ ಇದೆ. ಸಕಾರಸ್ಯ ಲೋಪ ಸಮ್ ಹೋಯಿತು, ಚಾರ್ಜರ. ಏನು ಚಾರ್ಜರ? ಜೀವ ಅನಾದಿ ಕಾಲದಿಂದ ಸಂಸಾರದೊಳಗೆ ಒಂದೇ ಸವನೆ ತ್ರಿಜೀವ ನಿರೆಯ ಭೂ ಗೋಚರ ಮೇಲೆ ಮೇಲೆ ಸಂಚಾರ ಮಾಡ್ತಿರ್ತಾನೆ. ಕದಾ ಮೇ ನರಕೆ ವಾಸಃ ಕದಾ ಸ್ವರ್ಗೇ ಜಗತ್ಪತೆ ಧನಿನಾಂ ಕ್ಷತ್ರಿಯಾಣಾಂಚ ದರಿದ್ರಾಣಾಂ. ಆ ಎಲ್ಲ ಜೀವರ ಸಂಚಾರವನ್ನು ಜರಯತಿ ನಾಶಯತಿ ಇತಿ ಚಾರ್ಜರ. ಪರಮಾತ್ಮನೇ ನಮ್ಮ ಸಂಸಾರದ ಸಂಚಾರ
ನಿಂದಿರಿಸಿಬಿಡ್ತಾನೆ. ಆದ್ದರಿಂದ ಆ ಪೆನ್ಸಾನಿಗೆ ಅದು ಕೂಡಬೇಕು. ಇದನ್ನೆಲ್ಲ ತೆಗೆದುಕೊಂಡು ಕೂತರೆ ಸರಿಯಾಗಿ ವಿಂಡೋ ಓಪನ್ ಆದರೆ ಆ್ಯಪ್ಸ್ ಎಲ್ಲ ಬರಲಿಕ್ಕೆ ಶುರುವಾಗ್ತವೆ, ಬೇರೆ ಬೇರೆ ವಿಧದ ಆ್ಯಪ್. ಏನು ಆ್ಯಪ್ ಅಂದರೆ ಪರಮಾತ್ಮನ ನಾನಾ ರೂಪಗಳ ದರ್ಶನ. ಆಪ ಪಾಲನಾತ್ ಆ ಸಮಂತಾತ್ ಪಾಲಯತಿ ಇತಿ ಆಪಃ ಆಪಕಾನ ಆನ್ ಪೂರ್ವಸ್ಯ ಪಾತೇ ರೂಪಮೇತತ. ಆನಂದಮಯ ಅಧಿಕರಣದೊಳಗೆ ಹೇಳ್ಯಾರೆ, ಆನ್ ಪೂರ್ವಸ್ಯ ಪಾತೇ ರೂಪಮೇತತ ಉಪಸರ್ಗ ಹ್ರಸ್ವತ್ವಂ ಧಾತೋರ್ ಲೋಪ ನಿರ್ವಚನಾತ್ ಅಂತ ಹೇಳಿದರು. ಧಾತೋರ್ ಲೋಪ ಅಂದರೆ ಯಾವ್ದಾರೇ ಬರೀತಾರೆ, ಧಾತ್ವಂ ತಸ್ಯ ಲೋಪ. ಆದ್ದರಿಂದ ಆ್ಯಪ್ಗಳು ಬಂದು ಅಂತಂದರೆ ಪರಮಾತ್ಮನ ನಾನಾ ರೂಪಗಳ ದರ್ಶನ ಆಗ್ತದೆ. ಇಂಟರ್ನೆಟ್ ಪರಮಾತ್ಮ ಒಳಗೆ ಸದ್ಯೋ ಹೃದಯವದ್ಯತೆ ಎತ್ತಗತಿಭಿ. ಈ ರೀತಿಯಾಗಿ ಈ ಮೊಬೈಲದ ಉಪಯೋಗ ಆ ರೀತಿಯಾಗಿ ಸರಿಯಾಗಿ ಆಗ್ತದೆ. ಆ ನಂತರ ಇನ್ನೊಂದೇನು ಅಂದರೆ, ತಾವು ಇದು ಇವತ್ತು ಮೊಬೈಲ್ ಬಂದಿದೆ ಅಂತ ತಿಳ್ಕೊಂಡಿದ್ದೀರಿ, ಆದರೆ ಶುಕಾಚಾರ್ಯರು ಭಾಗವತ ಯಾವಾಗ ಹೇಳಿದರೋ ಆಗ ಮೊಬೈಲ್ ಇತ್ತು. ಇದು ಹೇಗಿದೆವು ಅಂದರೆ, ನಾನು ಮೊದಲೇ ಹೇಳಿದೆ, ವೇದವ್ಯಾಸದೇವರೇ ಸ್ವತಃ ಮೋಕ್ಷಪ್ರದೋ ಬಾದರಾಯಣ ಇಲಾಯ ಮೊಬೈಲ್. ಮಗ ಭಾಗವತ ಹೇಳೋದನ್ನು ಕೇಳೋದಕ್ಕಾಗಿ ಪ್ರತ್ಯಕ್ಷವಾಗಿ ವೇದವ್ಯಾಸದೇವರು ಎದುರಿಗೆ ಬಂದು ಕೂತ್ಕೊಂಡಿದ್ದರು ಅಂತ ಉಲ್ಲೇಖ ಇದೆ. ಆಮೇಲೆ ಅವರು ಅಷ್ಟೇ ಶುಕಾಚಾರ್ಯರು, ಯಾಕೆಂದರೆ ಅವರ ಅಧಿಷ್ಠಾನ ರುದ್ರಾಂತರ್ಗತ ಸಂಕರ್ಷಣ. ಆದ್ದರಿಂದ ಮೋಕ್ಷಪ್ರದಸ್ಯ ಬಾದರಾಯಣಸ್ಯ ಇಲ್ಲ ಅಧಿಷ್ಠಾನ ಸ್ಥಾನಂ ಅಂತ ಅವ್ರು ಎದುರಿಗೆ ಕೂತಾಗ ಭಾಗವತ ನಡೀತಾ ಇತ್ತು. ಇವರು ಬಂದರೆ ಕಂಪ್ಯೂಟರ್. ಇನ್ನು ಕಂಪ್ಯೂಟರ್ಗೆ ಅರ್ಥ ಹೇಳಬೇಕಲ್ಲ, ಕಂಪ್ಯೂಟರ್ ಯಾರು? ಪರಮಾತ್ಮ. ಕಂಪ್ಯೂತ್ತರ ಮೂಲ ಶಬ್ದ ಕಂಪ್ಯೂತ್ತರ. ಕಂಪೀಚಾಸೋ ಉತ್ತರಶ್ಚ ಕಂಪ್ಯೂತ್ತರ. ಉತ್ತರೋ ಗೋಪತಿರ್ ಗೋಪ್ತಾ ಜ್ಞಾನಗಮ್ಯ ಪುರಾತನ ಪ್ರಸಿದ್ಧದ. ಕಂಪಃ ಅಸ್ಯ ಅಸ್ತಿ ಇತಿ ಕಂಪಿ. ಅವನಿಗೇನು ಕಂಪದೇನು? ಶತ್ರುಗಳಿಗೆ ನಡೆಸೋ ಸಲುವಾಗಿ ಕೆಲವು ಸಲ ಕಂಪ ಮಾಡ್ತಾರೆ. ವೇದವ್ಯಾಸದೇವರು ಶುಕಾಚಾರ್ಯರು ಭಾಗವತ ಹೇಳುವಾಗ ತಲೆ ಅಗಿಲಾಡ್ತಿದ್ರು. ವಾ ವಾ ಬಲ ಬಲಾಪ ಬಲಾಪ ಅಂಥೇಳಿ ತಲೆ ಅಗಿಲಾಡ್ತಾ ಇದ್ರು. ಆದ್ದರಿಂದ ಕಂಪ, ಕೃತ್ರಿಮ ಕಂಪ ತೋರಿಸಿದ್ದಾರೆ. ಇನ್ನೊಂದು ಕಂ ಸುಖಂ ಪಿಬತಿ ಇತಿ ಕಂಪಿ. ಆ ರೀತಿಯಾಗಿ ಇದ್ದದ್ರಿಂದ ಸಚಾಸೋ ಉತ್ತರಶ್ಚ ಕಂಪ್ಯೂತ್ತರ. ಆ ಕಂಪ್ಯೂಟರ್ ಬೇಕು. ಅದೆಲ್ಲ ಕೂಡ್ಕೊಂಡ ನಂತರ ಇದೆಲ್ಲ ಕೂಡಿಸಿ ಕೇಳಿದರೆ ಇದು ಸರಿಯಾಗಿ ಇರ್ತದೆ. ಜೀವನದಲ್ಲಿ ಈಗ ಅಪದ್ಧ ರೀತಿಯಿಂದ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಅದನ್ನೆಲ್ಲ ತಪ್ಪಿಸಿ ವೈಷ್ಣವರು ಇವೆಲ್ಲ ಅರ್ಥಾನುಸಂಧಾನ ಮಾಡ್ಕೋತಾ ಸರಿಯಾದ ರೀತಿಯಿಂದ ಮೊಬೈಲ್ ಉಪಯೋಗಿಸಬೇಕು. ಆ ರೀತಿಯಾಗಿ ಹೇಳಿದ್ದಾರೆ. ಎಚ್ಚರಿಕೆ. ಒಂದೊಂದು ಸಲ ಏನಾಗ್ತದೆ ಅಂದರೆ, ಹೀಗೆ ಸಭಾ ತುಂಬಿತ್ತು, ಪ್ರವಚನಕಾರರು ಭಾರೀ ತನ್ಮಯರಾಗಿ ಹೇಳ್ತಾ ಇದ್ದಾರೆ, ಜೋಡ್ತಾ ಇದ್ದಾರೆ, ತತ್ವಜ್ಞಾನ ಅವಶ್ಯ, ಮೋಕ್ಷ ಪಡಿಬೇಕು ಅಂತೇಳಿ. ಒಬ್ಬರು ಒಮ್ಮೆಲ್ಗೇನೆ ಜೋರಾಗಿ ಒದರ್ಬಿಟ್ರು ಕೂತಲ್ಲೇ, ಸುಮ್ಕೊಡಿ ಬಾಯಿ ಮುಚ್ಚಿ ಕಬಾಳಿ ಹೊಡಿತೀನಿ ಅಂತಂದರು. ಇವ್ರು ಗಾಬರಿ ಆದರು, ಎಲ್ಲರೂ ಗಾಬರಿಯಾಗಿ ನೋಡಿದ್ರು. ಅದೇನಾಗಿದೆ ಅಂದರೆ, ಮಗ ನನಗೆ ಚೆಂಡು ತೊಗೊಂಡು ಬರೋ ಮುಂದೆ ಅಂತ ಫೋನ್ ಮಾಡ್ತಿದ್ದ, ಇವ್ರು ಮೊಬೈಲ್ ಹಚ್ಕೊಂಡು ಕೂತಾರೆ. ಆ ಮಗನಿಗೆ ಬೈಲಿಕ್ಕೆ ಹತ್ತಾರ, ಸುಮ್ಕೊಟ್ಟು ಬಾಯಿ ಮುಚ್ಚಿ ಹೊಡಿತೀನಿ ಅಂತ. ಆ ಪ್ರವಚನಕಾರರು ಗಾಬರಿ ಆದರು, ನಾ ಏನು ಮಾಡಿದಪ್ಪ ಇದು ಅಂತ ತಿಳ್ಕೊಂಡು. ಇನ್ನೊಂದು ಸಂದರ್ಭದಲ್ಲಿ ಮತ್ತೊಂದು ಸಲ ಬಂದಿತ್ತು. ತರ್ತೀನಿ ಅಂತ ಗಂಭೀರಾಗಿ ಎಲ್ಲರೂ ಕೂತಾರ. ಅವ್ರು ಒಬ್ಬರಿಗೆ ತರ್ತೀನಿ ಅಂತ ಹೋದ್ರೆ ಗೊತ್ತಾಯಿತು, ಸೌತೆಕಾಯಿ, ಬಟಾಟಿ, ಬೆಳ್ಳುಳ್ಳಿ ತರ್ತೀನಿ ಅಂತ. ಆ ಹೆಂಡತಿ ಫೋನ್ ಮಾಡಿದ್ದು, ಬರೋ ಮುಂದೆ ತೊಗೊಂಡು ಬರ್ರಿ ಅಂತ ಹೇಳಿದ್ದು. ಸಾತ್ವಿಕ, ರಾಜಸ, ತಾಮಸ 3 ಪದಾರ್ಥ ಬೇಕಾಗಿದ್ದು. ಆ ರೀತಿಯಾಗಿ ಆಗ್ತದೆ. ತಾತ್ಪರ್ಯ, ಯಾವುದೇ ಯಂತ್ರ ಆದರೂ ಅದು ಅತಿ ತಪ್ಪಾಗೋದು. ಮಕ್ಕಳು ದುರುಪಯೋಗ ಮಾಡ್ಕೊಳ್ತಾರೆ, ಅಖಂಡ ನೋಡ್ತಾರೆ, ಪೇಪರ್ನಲ್ಲಿ ಓದ್ತೀರಿ, ಕಣ್ಣು ಕೆಡ್ತದೆ, ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ, ಅಶ್ಲೀಲ ಚಿತ್ರಗಳು ಬರ್ತದೆ, ಏನೇನೋ ಸಂದೇಶ ಬರ್ತದೆ. ಕೆಲಸಕ್ಕೆ ಉಪಯೋಗ ಬೀಳದಿದ್ದ ಸಂದೇಶ ಮರ್ತು ಬಿಡ್ರಿ. ಒಂದು ಸಂದೇಶ ಮಾತ್ರ, SMS ಮಾತ್ರ ನೀವು ಯಾವಾಗಲೂ ಸೇವ್ ಮಾಡಿಕೊಡ್ರಿ. ಅದು ಯಾವುದು ಅಂದರೆ ಎಸ್ ಶ್ರೀಮದಾಚಾರ್ಯ ಮಧ್ವಾಚಾರ್ಯರ ಸಂದೇಶ. ಏನು ಅಂದರೆ, ಕುರುಭುಂ ಶ್ವಚ ಕರ್ಮ ನಿಗಂ ನೇಗಂ ನೇತಂ ಹರಿಪಾದ ವಿನಮ್ರಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು. ಇಷ್ಟೆಲ್ಲ ಇದೆ. ಆಯಿತು. ಇತಿಶ್ರೀ ಮೊಬೈಲ್ ಪುರಾಣೆ ಡೌನ್ಲೋಡ್ ಖಂಡೆ ಪಾವರ್ ಎಕ್ಸಾಸ್ಟೋ ನಾಮ ಪ್ರಥಮೋಧ್ಯಾಯ.